ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 12. ಅಂದಿನಿಂದ ಬೆಳಗ್ಗೆ ವಸಿಷ್ಠನಿಗೆ ಗ್ರೀನ್ ಟೀ ಕೊಡೋಕೆ ಹೋಗ್ತಾ ಇದ್ಲು. ಆದರೆ ಅವನ ಮುಖವನ್ನು ನೋಡ್ತಿರ್ಲಿಲ್ಲ. ಅವನು ಕೂಡ ಅವಳನ್ನು ಕೆಣಕ್ತಾ ಇರಲಿಲ್ಲ. ಗ್ರೀನ್ ಟೀಯನ್ನು ಕುಡಿದು ಜಿಮ್ ರೂಮಿಗೆ ಹೋಗಿ ವರ್ಕೌಟ್ ಮಾಡಿ ಸ್ನಾನಕ್ಕೆ ಹೋಗ್ತಿದ್ದ. ಅವನು ಸ್ನಾನಕ್ಕೆ ಹೋಗಿ 5 ನಿಮಿಷಕ್ಕೆಲ್ಲ ಅವನ ರೂಮಿಗೆ ಹೋಗಿ ಚಕಚಕನೆ ಐರನ್ ಮಾಡಿಟ್ಟು ವಾಪಸ್ ಅಡುಗೆ ಮನೆಗೆ ಬಂದು ತನ್ನ ಕೆಲಸವನ್ನು ನೋಡ್ತಾ ಇದ್ಲು. ಮತ್ತು ರಾತ್ರಿಗೂ ದಾನು ಅವರೇ ಅವನ ರೂಮಿಗೆ ಇಂಟರ್ಕಾಮ್ ಮೂಲಕ ಅಡುಗೆ ಏನು ಮಾಡಬೇಕು ಅಂತ ಕೇಳ್ತಿದ್ರು. ದಿನಗಳು ಯಾವ ಅಪ್ಪಣೆಯೂ ಇಲ್ಲದೆ ಕಳೀತಾ ಇದ್ವು. ಶುಂಠಿ ಟೀಯನ್ನು ಮುಖಕ್ಕೆ ಎರಚಿಸಿಕೊಂಡಿದ್ದ ಅದಿತಿಗೆ ಈಗ ಅವಳ ಮುಖ ಮೊದಲಿನಂತೆ ಆಗಿತ್ತು. ಆಗಿಂದನೂ ವಸಿಷ್ಠನಿಂದ ಅವಳು ಒಂದು ರೀತಿಯ ಅಂತರವನ್ನು ಕಾಯ್ಕೊಂಡಿದ್ಲು. ದಾನು ಅವರು ಅದಕ್ಕೆ ಸಹಾಯ ಮಾಡ್ತಾಯಿದ್ರು. ಅದಿತಿ ವಸಿಷ್ಠನ ಮನೆಗೆ ಬಂದು 1 ತಿಂಗಳಾಗ್ತಾ ಬಂದಿತ್ತು. ಈ ನಡುವೆ ಅವನು ಅವಳನ್ನು ಮಾತಾಡ್ಸೋಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವಳು ವಸಿಷ್ಠನನ್ನು ಅವಾಯ್ಡ್ ಮಾಡ್ತಾ ಇದ್ಲು. ಬೆಳಗ್ಗೆ ಗ್ರೀನ್ ಟೀ ಕೊಡೋಕ್ಕೆ ಹೋಗ್ತಾ ಇದ್ಲೇ ಹೊರತು ಅದರ ನಂತರ ಅವಳು ಅವನಿಗೆ ಕಾಣೋಕ್ಕೆ ಸಿಗ್ತಾನೇ ಇರಲಿಲ್ಲ. ಯಾವಾಗಲೂ ದಾನು ಅವರ ಜೊತೆಯಲ್ಲೇ ಇರ್ತಿದ್ಲು. ಐರನ್ ಮಾಡೋವಾಗಲೂ ಅಷ್ಟೇ, ಅವನು ಇಲ್ಲದೇ ಇರೋ ಸಮಯದಲ್ಲಿ ಐರನ್ ಮಾಡ್ತಾಯಿದ್ಲು. ಈಗೀಗ ಅವನ ಬಟ್ಟೆಗಳನ್ನು ಮಧ್ಯಾಹ್ನದ ಸಮಯ ಬಿಡುವಿದ್ದಾಗಲೇ 4-5 ಸೆಟ್ ಐರನ್ ಮಾಡಿ ಇಡ್ತಿದ್ಲು. ಹಾಗಾಗಿ ಬೆಳಗಿನ ಹೊತ್ತು ಕೂಡ ಅವನ ರೂಮಿಗೆ ಹೋಗೋ ಪ್ರಸಂಗ ಬರ್ತಿರಲಿಲ್ಲ. ಈಗ ಸ್ವಲ್ಪ ದಿನಗಳಿಂದ ಅದಿತಿಯ ಮುಖ ನೋಡಿದ್ದಕ್ಕಿಂತ ಹೆಚ್ಚಾಗಿ ಅವಳ ಬೆನ್ನನ್ನು ನೋಡಿದ್ದೇ ಹೆಚ್ಚಾಗಿತ್ತು ವಸಿಷ್ಠನಿಗೆ. ಆದರೆ ಬಾಯ್ಬಿಟ್ಟು ಹೇಳೋಕೆ ಆಗ್ತಿರಲಿಲ್ಲ. ತನ್ನಮ್ಮನಿಗೆ ಅನುಮಾನ ಬಂದರೆ ಆ ಹುಡುಗಿನ ಬೇರೆ ಕಡೆ ಇರಿಸೋದಕ್ಕೂ ಹಿಂದು ಮುಂದೆ ಯೋಚಿಸೋದಿಲ್ಲ. ಅಟ್ಲೀಸ್ಟ್ ಈಗ ಅವಳು ಈ ಮನೆಯಲ್ಲಿದ್ದಾಳೆ ಅಂತ ಸಮಾಧಾನ ಮಾಡಿಕೊಂಡಿದ್ದ. ಇತ್ತೀಚೆಗೆ ಆಫೀಸಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಅವಳ ಬಗ್ಗೆ ಹೆಚ್ಚು ಹೆಚ್ಚು ಯೋಚನೆ ಮಾಡುತ್ತಾ ಅವಳ ಕಡೆಗೆ ಮನಸ್ಸನ್ನು ವಾಲಿಸ್ಕೊಂಡಿದ್ದ. ಆದರೆ ಅದು ಅವನ ಅರಿವಿಗೂ ಬಂದಿರಲಿಲ್ಲ. ಒಟ್ಟಿನಲ್ಲಿ ಅವಳು ಯಾವಾಗಲೂ ತನ್ನ ಕಣ್ಮುಂದೆನೇ ಇರಬೇಕು ಅಂತ ಅವನ ಮನಸ್ಸು ಹಠ ಹಿಡಿದಿತ್ತು. ಆ ದಿನ ವಸಿಷ್ಠನಿಗೆ ಫೋನ್ ಮಾಡಿರುವವರು ದಾನು ಅವರ ಬಗ್ಗೆ ವಿಚಾರಿಸಿ ಅವರ ಗಂಡನ ದೂರದ ಸಂಬಂಧಿಯೊಬ್ಬರು ತೀರ್ ಹೋಗಿದ್ದಾರೆ ಅಂತ ವಿಷಯವನ್ನು ತಿಳಿಸಿದ್ರು. ಅದನ್ನು ವಸಿಷ್ಠ ಮನೆಗೆ ಬಂದು ದಾನು ಅವರಿಗೆ ಹೇಳಿದಾಗ ಆ ಕ್ಷಣಕ್ಕೆ ಹೊರಟು ನಿಂತರು ದಾನು. ತನ್ನ ಗಂಡ ಹುಷಾರಿಲ್ಲದೆ ಕಾಯಿಲೆ ಬಿದ್ದಾಗ ಅವರು ತುಂಬ ಸಹಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ಅವರ ಮುಖವನ್ನು ಕೊನೆ ಬಾರಿ ಹೋಗಿ ನೋಡಿ ಬರೋದಾಗಿ ಹೇಳಿದ್ರು. ಊರು ತುಂಬಾ ದೂರ ಇದ್ದಿದ್ದರಿಂದ 11 ದಿನದ ತಿಥಿಯನ್ನು ಕೂಡ ಮುಗಿಸ್ಕೊಂಡು ಒಟ್ಟಿಗೆ ಬರೋದಾಗಿ ಹೇಳಿದ್ರು ದಾನು ಅವರು. ಅವರು ಹೊರಟಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ಲು ಅದಿತಿ. ಅವಳ ತಲೆಯನ್ನು ಸವರಿ, ಆದಷ್ಟು ಬೇಗ ಬರ್ತೀನಿ ಪುಟ್ಟ, ಈಗ ಇದ್ದ ಹಾಗೆ ದಿನಗಳನ್ನು ನೂಕ್ಕೊಂಡು ಹೋಗು. ನೀನು ಈಗ ವಸಿಷ್ಠನನ್ನು ದೂರ ಇಟ್ಟಿರೋದ್ರಿಂದ ಅವನು ಕೂಡ ಅದಕ್ಕೆ ಒಕ್ಕೊಂಡಿರ್ತಾನೆ ಅಂತ ಹೇಳಿದ್ರು. ಅಕಸ್ಮಾತ್ ನಿನಗೆ ಅಡುಗೆ ಬಗ್ಗೆ ಕೇಳೋಕ್ಕಾಗದೇ ಇದ್ದರೆ ಗಜಲಕ್ಷ್ಮಿ ಅಮ್ಮ ಅವರಿಗೆ ಹೇಳು, ಊಟ ತಿಂಡಿಯನ್ನು ಅವರೇ ವಸಿಷ್ಠನ ಹತ್ರ ಕೇಳಿ ಹೇಳ್ತಾರೆ ಅಂತ ಧೈರ್ಯ ತುಂಬಿ ಊರಿಗೆ ಹೊರಟರು. ಆ ದಿನ ರಾತ್ರಿ ಗಜಲಕ್ಷ್ಮಿ ಅವರ ಹತ್ರ ಹೋಗಿ, ಮೇಡಮ್, ರಾತ್ರಿ ಊಟಕ್ಕೆ ಏನು ಮಾಡಬೇಕು ಅಂತ ವಸಿಷ್ಠ ಸರ್ಗೆ ಕೇಳ್ತೀರಾ ಅಂತ ಹೇಳಿದ್ದಕ್ಕೆ ಅವರು ಮರು ಮಾತಾಡದೆ ಇಂಟರ್ಕಾಮ್ ಮೂಲಕ ವಸಿಷ್ಠನಿಗೆ ರಾತ್ರಿ ಅಡುಗೆ ಏನು ಮಾಡಬೇಕು ಅಂತ ಕೇಳಿ ಹೇಳಿದ್ರು. ಇದೇ ದಿನಚರಿಯಲ್ಲಿ 2 ದಿನ ಕಳೆದು ಹೋಗಿತ್ತು. ಆ ದಿನ ಬೆಳಗ್ಗೆ ವಾರುಣಿ ಕ್ಯಾಂಪಿಗೆ ಹೊರಟು ನಿಂತಿದ್ಲು. ಅವಳದು ಕೂಡ 10 ದಿನದ ಕ್ಯಾಂಪ್ ಆಗಿತ್ತು. ಅವಳು ಹೊರಡುವಾಗ ಗಜಲಕ್ಷ್ಮಿ ಅವರು ಮತ್ತು ವಸಿಷ್ಠ ಇಬ್ಬರು ಅವಳಿಗೆ ಸಾಕಷ್ಟು ಬುದ್ಧಿವಾದವನ್ನು ತಿಳಿಸಿ ಕಳಿಸ್ಕೊಟ್ರು. ಎಲ್ಲರ ಜೊತೆ ತಿಂಡಿ ತಿಂದ ವಸಿಷ್ಠ ಮಾಮೂಲಿಯಂತೆ ಆಫೀಸಿಗೆ ಹೋದ. ಈಗ ಮನೆಯಲ್ಲಿ ಉಳಿದಿದ್ದು ಗಜಲಕ್ಷ್ಮಿ ಮತ್ತು ಅದಿತಿ ಮಾತ್ರನೇ. ಈ 1 ತಿಂಗಳಿನಲ್ಲಿ ಅದಿತಿಯ ನಡವಳಿಕೆಯನ್ನು ಗಮನಿಸಿದ ಗಜಲಕ್ಷ್ಮಿ ಅವರಿಗೆ ಅದಿತಿ ತುಂಬಾ ಹಿಡಿಸಿದ್ಲು. ಹಾಗಾಗಿ ಅವಳ ಹತ್ರ ಮೃದುವಾಗಿಯೇ ಮಾತಾಡ್ತಾ ಇದ್ರು. ಬೇರೆ ಯಾವುದೇ ಹುಡುಗಿ ಆಗಿದ್ರೂ ತಾಳಿ ಕಟ್ಟಿಸ್ಕೊಂಡು ಬಂದಾಗ ಈ ಮನೆ ಆಸ್ತಿ ಅಂತಸ್ತನ್ನೆಲ್ಲ ನೋಡಿ ಹೇಗಾದರೂ ಮಾಡಿ ನನ್ನ ಮಗನನ್ನು ಬುಟ್ಟಿಗೆ ಹಾಕ್ಕೊಂಡು ಅಥವಾ ಬ್ಲ್ಯಾಕ್ ಮೇಲ್ ಮಾಡಿ ಏನಾದರೂ ಮಾಡಿ ಮನೆಯ ನೆಮ್ಮದಿಯನ್ನೇ ಹಾಳು ಮಾಡ್ತಾಯಿದ್ರು. ಆದರೆ ಈ ಹುಡುಗಿ ನನ್ನ ಮಗನಿಂದ ಆಂತರ ಕಾಯ್ಕೊಂಡಿದ್ದು ಅಲ್ಲದೆ ಅವಳ ಪಾಡಿಗೆ ಉಳಿದಾಳೆ. ಅದರಲ್ಲೂ ನಡವಳಿಕೆ ಮಾತ್ರ ಅಪರಂಜಿ ಅಂತ ಅಂದ್ಕೊಂಡ್ರು. ಮಧ್ಯಾಹ್ನ ಗಜಲಕ್ಷ್ಮಿ ಅವರ ಊಟ ಆದ ನಂತರ ಅವರ ರೂಮಿಗೆ ಹೋಗಿ ತಾನೇ ಮಾತ್ರೆ ಕೊಟ್ಟೋಳು. ಮೇಡಮ್, ನಾನು ನಿಮ್ಮ ಕಾಲು ಒತ್ಕೊಡ್ಲಾ ಅಂತ ಕೇಳಿದ್ಲು. ಇತ್ತೀಚೆಗೆ ಗಜಲಕ್ಷ್ಮಿ ಅವರಿಗೂ ಕಾಲು ತುಂಬ ಸೆಳೀತಾ ಇದ್ದಿದ್ದರಿಂದ ಒಪ್ಕೊಂಡ್ರು. ಅವಳು ತನ್ನ ಓದಿನ ಬಗ್ಗೆ ಮಾತಾಡ್ತಾ ಕಾಲನ್ನು ಒತ್ತುತ್ತಾ ಇದ್ಲು.
ಹಾಗೆ ಮಾತನಾಡುತ್ತಲೇ ಗಜಲಕ್ಷ್ಮಿ ಅವರು ನಿದ್ದೆಗೆ ಜಾರಿದ್ರು. ಗಜಲಕ್ಷ್ಮಿ ಅವರು ಮಲಗಿದ್ದನ್ನು ಖಾತ್ರಿಪಡಿಸ್ಕೊಂಡ ಅದಿತಿ ವಸಿಷ್ಠನ ರೂಮಿಗೆ ಹೋಗಿ 4 ಜೊತೆ ಬಟ್ಟೆಗಳನ್ನು ತಗೊಂಡು ಬಂದು ಐರನ್ ಮಾಡಿ ವಾರ್ಡ್ರೋಬ್ನಲ್ಲಿ ಜೋಡಿಸಿಟ್ಟು ಆಚೆ ಬಂದು ಗಾರ್ಡನ್ನಲ್ಲಿ ಎಲ್ಲ ಗಿಡಕ್ಕೂ ನೀರು ಹಾಕಿದ್ಲು. ಅಷ್ಟರಲ್ಲಾಗಲೇ ಸಂಜೆ ಆಗಿತ್ತು. ಗಜಲಕ್ಷ್ಮಿ ಅವರಿಗೆ ಕಾಫಿ ಕೊಡ್ಲಾ ಅಂತ ಕೇಳಿದ್ದಕ್ಕೆ ವಸಿಷ್ಠ ಬರಲಿ ಅಂತ ಹೇಳಿದರು. ವಸಿಷ್ಠ ಸಂಜೆ ಬಂದಾಗ ಗಜಲಕ್ಷ್ಮಿ ಅವರೇ ಫ್ರೆಶ್ ಆಗಿ ಭಾವಿಸಿ ಕಾಫಿ ಮತ್ತು ಸ್ನ್ಯಾಕ್ಸ್ ಇಲ್ಲೇ ಇಬ್ಬರು ತಿನ್ನೋಣ ಅಂತ ಹೇಳಿದ್ರು. ತನ್ನ ಅಮ್ಮನ ಮಾತನ್ನು ಮೀರದವನು ಸರಿಯಮ್ಮ ಅಂತ ಫ್ರೆಶಪ್ ಆಗೋಕೆ ಹೋದ. ಹೋಗುವಾಗ ಧುಮುಗುಡುತ್ತಲೇ ಹೋದ. ಆದರೆ ಅದನ್ನು ಗಜಲಕ್ಷ್ಮಿ ಅವರು ಗಮನಿಸದೇ ಇದ್ದರೂ ಅದಿತಿ ಗಮನಿಸಿದ್ಲು. ಯಾಕೆ ಅಂತ ಕಾರಣವು ಸ್ಪಷ್ಟವಾಗಿ ತಿಳಿದಿದ್ದರಿಂದ ಅವಳು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸಾರಿ ಸರ್, ನಾನಾಗಿ ಇರೋಕೆ ಬಯಸ್ತೀನಿ. ಯಾರಿಗೂ ಬೇಡದ ಹೊರೆಯಾಗಿ ಬಲವಂತವಾಗಿ ಅವರ ಜೀವನದಲ್ಲಿ ಉಳಿಯುವ ಪ್ರಯತ್ನ ಮಾಡೋದಿಲ್ಲ ಅಂತ ಅವನ ಕೋಪವನ್ನು ನೋಡಿಯೂ ನೋಡದಂತೆ ಸುಮ್ಮನಾದ್ಲು ಅದಿತಿ. ಸಮೋಸ ಮತ್ತು ಕಾಫಿ ತಿಂದು ಕುಡಿದ ನಂತರ ಇಬ್ಬರು ಸ್ವಲ್ಪ ಹೊತ್ತು ಮಾತಾಡಿದ್ರು. ನಂತರ ಅಡುಗೆ ಏನು ಮಾಡಬೇಕು ಅಂತ ವಸಿಷ್ಠನೇ ಹೇಳಿ ಹೋದ. ರಾತ್ರಿ ಊಟ ಮುಗಿಸಿದ ನಂತರ ಸದ್ಯ ಈ ಸರ್ ಮತ್ತೆಲ್ಲಿ ಹಾಲು ತಗೊಂಡು ಬಾ ಅಂತ ಅವರ ತಾಯಿ ಹತ್ರ ಹೇಳ್ತಾರೋ ಅಂದ್ಕೊಂಡೆ. ಹಾಗೆ ಆಗಲಿಲ್ಲ, ನನಗೂ ಕೇಳಲಿಲ್ಲ ಅಂತ ನಿಟ್ಟುಸಿರು ಬಿಟ್ಟೋಳು ಊಟ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ತನ್ನ ರೂಮಿಗೆ ಹೋಗಿ ಮಲಗಿದ್ಲು. ಮಾರನೇ ದಿನ ಶನಿವಾರ ಆಗಿದ್ದರಿಂದ ಆಫೀಸ್ ಬಗ್ಗೆ ಗಜಲಕ್ಷ್ಮಿ ಅವರ ಹತ್ರ ವಸಿಷ್ಠ ಮಾತಾಡ್ತಾ ಕೂತ್ಕೊಂಡಿದ್ದ. ದೊಡ್ಡ ಮೊತ್ತದ ಪ್ರಾಜೆಕ್ಟ್ ಒಂದು ಸಕ್ಸಸ್ ಆಗಿರುವ ಕಾರಣ ಇಂದು ಆಫೀಸಿನ ಎಲ್ಲ ಸ್ಟಾಫ್ಗಳಿಗೂ ಪಾರ್ಟಿ ಕೊಡೋದಾಗಿ ತಿಳಿಸಿದ್ದ. ಗಜಲಕ್ಷ್ಮಿ ಅವರು ಕೂಡ ಯಾವುದಾದ್ರೂ ದೊಡ್ಡ ಮೊತ್ತದ ಪ್ರಾಜೆಕ್ಟ್ ಸಕ್ಸಸ್ ಆದಾಗ ನೀನು ಈ ರೀತಿ ಪಾರ್ಟಿ ಕೊಟ್ಟರೆ ಯಾವ ಎಂಪ್ಲಾಯೀಸ್ಗಳು ನಮ್ಮ ಕಂಪನಿಯನ್ನು ಬಿಟ್ಟು ಹೋಗೋ ಮನಸ್ಸು ಮಾಡೋದಿಲ್ಲ. ಈ ರೀತಿ ನಮ್ಮ ಕಂಪನಿಯ ಎಂಪ್ಲಾಯೀಸ್ಗಳನ್ನು ನಾವು ಹಿಡಿದಿಟ್ಕೋಬೇಕು. ಹೊಸಬರನ್ನು ತಗೊಂಡು ಮತ್ತೊಮ್ಮೆ ಹೊಸದಾಗಿ ಟ್ರೈನಿಂಗ್ ಕೊಟ್ಟು ನಾವು ಮಾಡಿಸೋ ಅಷ್ಟರಲ್ಲಿ ಸಾಗಿ ಹೋಗುತ್ತೆ. ಹಾಗಂತ ಹೊಸ ಪ್ರತಿಭೆಗಳಿಗೂ ಮೋಸ ಮಾಡೋದು ಬೇಡ, ಅವರಿಗೂ ಕೂಡ ಅವಕಾಶ ಕೊಡು ಅಂತ ಹೇಳಿದರು. ಡೋರ್ ಬೆಲ್ ಆದ ಸದ್ದಿಗೆ ಅದಿತಿ ಹೋಗಿ ಬಾಗ್ಲನ್ನು ತೆಗೆದ್ಲು. ಗಜಲಕ್ಷ್ಮಿ ಅವರ ವಯಸ್ಸಿನ ಒಂದು ಹೆಂಗಸು ಬಾಗ್ಲಲ್ಲಿ ನಿಂತಿದ್ರು. ಅಷ್ಟೇ ಲಕ್ಷಣವಾಗಿಯೂ ಕಾಣ್ತಾ ಇದ್ರು. ಮೇಡಮ್, ಯಾರು ಬೇಕು ಅಂತ ವಿನಮ್ರವಾಗಿ ಕೇಳಿದ್ಲು ಅದಿತಿ. ನಾನು ಗಜ ಅವರ ಫ್ರೆಂಡ್ ಕಣಮ್ಮ, ಸುಗುಣ ಅಂತ ತನ್ನನ್ನು ತಾನು ಪರಿಚಯಿಸ್ಕೊಂಡ್ರು ಅವರು. ಒಳಗೆ ಬನ್ನಿ ಮೇಡಮ್ ಅಂತ ಕರ್ಕೊಂಡು ಹೋಗಿ ಹಾಲಿನಲ್ಲಿದ್ದ ಸೋಫಾ ಮೇಲೆ ಕೂರೋಕೆ ಹೇಳಿದ್ಲು. ರೂಮಿಗೆ ಹೋಗಿ ಡೋರ್ ನಾಕ್ ಮಾಡಿ, ಮೇಡಮ್ ನಿಮ್ಮ ಫ್ರೆಂಡ್ ಯಾರೋ ಸುಗುಣ ಮೇಡಮ್ ಅಂತೆ ಬಂದಿದ್ದಾರೆ ಅಂತ ಹೇಳಿದಾಗ, ಬಾರೋವಸಿ ಹೋಗಿ ಮಾತಾಡಿಸೋಣ ಅಂತ ಅಮ್ಮ ಮಗ ಇಬ್ಬರು ಹಾಲಿಗೆ ಬಂದರು. ವಸಿಷ್ಠ ಹೋಗುವಾಗ ಕಿರುಗಣ್ಣಲ್ಲೇ ಅದಿತಿಯ ಮುಖವನ್ನು ನೋಡ್ದ. ಮೊದಲಿಗಿಂತ ಸ್ವಲ್ಪ ಸಣ್ಣಗೆ ಆದಂತೆ ಕಂಡ್ಲು ಅವನ ಕಣ್ಣಿಗೆ. ಏನೇ ಸುಗುಣ, ಈಗ ನೆನಪಾಯ್ತಾ ನಿನಗೆ ನಾನು ಒಬ್ಳು ಫ್ರೆಂಡ್ ಇದ್ದೀನಿ ಅಂತ? ಹುಸಿ ಕೋಪ ಮಾಡಿಕೊಂಡು ಗಜಲಕ್ಷ್ಮಿ ಅವರು ಕೇಳಿದ್ರು. ಅಯ್ಯೋ ಹಾಗೇನಿಲ್ಲ ಗಜ, ನಿಂಗೆ ಗೊತ್ತು ಅಲ್ವಾ, ನನ್ನ ಮಗ ಲವ್ ಮ್ಯಾರೇಜ್ ಆಗಿದ್ದ. ಅದರ ಜಂಜಾಟದಲ್ಲಿ ಮುಳುಗಿ ಈಗ ಸ್ವಲ್ಪ ಬಿಡುವಾಗಿದ್ದೀನಿ ನೋಡು. ಈಗ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ, ಹಾಗಾಗಿ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತಾನೆ ನಾನು ಬಂದಿದ್ದು ಅಂದಾಗ, ಏನು ನಿನ್ನ ಮಗ ಲವ್ ಮ್ಯಾರೇಜ್ ಆದ್ನಾ ಅಂತ ಕೇಳಿದ್ರು. ಹ್ಞೂ ಗಜ, ನನ್ನ ಮಗ ಯಾವುದೋ ಹುಡುಗಿನ ಇಷ್ಟಪಟ್ಟಿದ್ದ, ನಮಗೂ ಹೇಳಿದ್ದ. ಆದರೆ ನಮ್ಮ ಮನೆಯವರು ಇದನ್ನು ಅಪೋಸ್ ಮಾಡಿದ್ದಕ್ಕೆ ಅದೇ ಹುಡುಗಿ ಬೇಕು ಅಂತ ಅವಳು ಹಿಂದೆ ಹೋಗಿ ಮದುವೆ ಮಾಡಿಕೊಂಡ. ಅವಳು ಕೂಡ ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದಿದ್ಲು. ಅವರ ಮದುವೆ ಆಗಿ 1 ತಿಂಗಳಾಗ್ತಾ ಬಂದಿತ್ತು. ಅವಳೇ ಒಂದಿನ ಮುಂದಾಗಿ ನಮ್ಮ ಮನೆಗೆ ಬಂದು, ನೀವು ನಿಮ್ಮ ಮನೆಗೆ ನಿಮ್ಮ ಮಗನನ್ನು ಕರ್ಕೊಳ್ಳೋವರೆಗೂ ನಾವು ಮಗುವಿನ ಬಗ್ಗೆ ಯೋಚನೆ ಮಾಡೋದಿಲ್ಲ. ನೀವೇ ಯೋಚನೆ ಮಾಡಿಯತ್ತೆ, ಇರೋ ಒಬ್ಬ ಮಗನನ್ನು ದೂರ ಮಾಡಿದ ಸೊಸೆ ಅಂತ ನನಗೆ ಪಾಪಿಯ ಪಟ್ಟ ಕಟ್ಟೋದು ಬೇಡ ಅಂತ ಬೇಡ್ಕೊಂಡ್ಳು. ನಮಗೂ ಅವಳ ನುಡಿ ನಡವಳಿಕೆ ಎಲ್ಲ ಹಿಡಿಸ್ತು. ಹಾಗಾಗಿ ಅವಳನ್ನು ಒಪ್ಪಿ ಮನೆಗೆ ಇಬ್ಬರನ್ನ ಕರ್ಕೊಂಡ್ವು. ಅದಕ್ಕೆ ಈಗ ಮನೆಯಲ್ಲಿ ಸಣ್ಣದಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು, ಇವಳು ನಮ್ಮ ಮನೆ ಸೊಸೆ ಅಂತ ಎಲ್ಲರಿಗೂ ಹೇಳಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದರೆ ನೀನಿಲ್ಲದೆ ಹೇಗೆ? ಅದಕ್ಕೆ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ, ಫೋನೆಲ್ಲ ಮಾಡೋಕ್ಕೆ ಹೋಗಲಿಲ್ಲ ಅಂತ ಅಂದರು. ನಂತರ ಪಕ್ಕದಲ್ಲೇ ಇದ್ದ ವಸಿಷ್ಠನನ್ನು ನೋಡಿದವರು, ಏನೋ ವಸಿ ಚೆನ್ನಾಗಿದೆಯಾ ಅಂತ ಕೇಳಿದ್ರು. ಹ್ಞೂ ಆಂಟಿ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತಂದ.
ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಕಣೋ. ಆದರೆ ನೀನು ಮೊದಲಿಗಿಂತಲೂ ಈಗ ಫಿಟ್ ಆ್ಯಂಡ್ ಫೈನ್ ಆಗಿ ಇನ್ನೂ ಹ್ಯಾಂಡ್ಸಮ್ಮ ಕಾಣ್ತಾ ಇದೀಯ ಕಣೋ. ಅಂದ್ಹಾಗೆ ಗಜ ಇವನಿಗೆ ಮದುವೆ ಮಾಡೋ ಯೋಚನೆ ಇಲ್ವಾ ಅಂತ ಕೇಳಿದ ತಕ್ಷಣ ಅದಿತಿ ಮತ್ತು ವಸಿಷ್ಠನ ಕಣ್ಣುಗಳು ಸಂಧಿಸಿದ್ವು. ಹೌದು ಕಣೆ ಸುಗುಣ, ಮಾಡಬೇಕು ಅಂತ ಇದ್ದೀನಿ. ಆದರೆ ಇವನು ಕಂಪನಿ ವಿಷಯವಾಗಿ ಇನ್ನೂ ಒಂದು 6 ತಿಂಗಳು ಯಾವುದೇ ಮದುವೆ ಬೇಡ ಅಂತ ಹೇಳಿದ್ದಾನೆ. ಹಾಗಾಗಿ ನಾನು ಕೂಡ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರು ಗಜಲಕ್ಷ್ಮಿ. ಅದಕ್ಕೆ ಸುಗುಣ, ಹುಡುಗಿನ ನೋಡಬೇಕಾ ಅಥವಾ ಹುಡುಕಿಟ್ಟಿದೀಯಾ ಕೇಳಿದ್ರು. ಗಜಲಕ್ಷ್ಮಿ ಅವರು, ಹುಡುಗಿನ ನೋಡೋ ಗೋಜಿಗೆ ಹೋಗಿಲ್ಲ ಕಣೆ ಸುಗುಣ. ಯಾಕಂದರೆ ನನ್ನ ಗಂಡನ ಕೊನೆ ಆಸೆಯಾಗಿತ್ತು ಅವರ ತಂಗಿ ಮಗಳನ್ನು ನಮ್ಮ ಮನೆಗೆ ಸೊಸೆ ಮಾಡ್ಕೋಬೇಕು ಅಂತ. ಹುಡುಗಿ ಕೂಡ ಸಿದ್ಧಳಿದ್ದಾಳೆ. ಅವಳದ್ದು ಕೂಡ ಇನ್ನಾರು ತಿಂಗಳು ಮುಗಿದ್ರೆ ಓದು ಮುಗಿಯುತ್ತೆ. ಮಾಸ್ಟರ್ಸ್ ಮುಗಿಸಿ ವಾಪಸ್ ಬೆಂಗಳೂರಿಗೆ ಬಂದಾಗ ಮದುವೆ ಮಾಡೋದೇ. ನಂತರ ಇಬ್ಬರು ಕಂಪನಿಯನ್ನು ನೋಡಿಕೊಂಡು ಜೀವನವನ್ನು ಸರಿದೂಗಿಸ್ಕೊಂಡು ಹೋದರೆ ನಂಗಷ್ಟೇ ಸಾಕು ಅಂತ ಹೇಳಿದ್ರು. ತನ್ನ ಅಪ್ಪನ ಕೊನೆಯ ಆಸೆಯನ್ನು ನೆರವೇರಿಸೋಕೆ ತನ್ನ ಅಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡಿದ್ದಾಳೆ ಅಂತ ತಿಳಿದು ಸುಮ್ಮನಾದ ವಸಿಷ್ಠ. ಈಗ ನಿಜಕ್ಕೂ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದ. ಅದಿತಿ ಕಡೆ ಸ್ವಲ್ಪವೇ ವಾಲಿದ ಮನಸ್ಸನ್ನು ಹರಿಯಲು ಬಿಡಬಾರ್ದು ಅಂತ ನಿರ್ಧರಿಸ್ದ. ಆದರೆ ಆ ನಿರ್ಧಾರ ಎಷ್ಟರ ಮಟ್ಟಿಗೆ ನಿಲ್ಲೋದು ಅನ್ನೋದು ಕಾದು ನೋಡಬೇಕಾಗಿದೆ. ಅದಿತಿ ಅಡುಗೆ ಮನೆಗೆ ಬಂದೋಳೆ ಕಾಫಿ ಟ್ರೇ ಜೊತೆ ಬಂದು ಎಲ್ಲರಿಗೂ ಕಾಫಿ ಕೊಟ್ಲು. ಮೇಡಮ್, ತಿಂಡಿ ರೆಡಿಯಾಗಿದೆ, ಎಲ್ಲರೂ ತಿಂಡಿ ತಿನ್ನೋಕೆ ಬರ್ತೀರಾ ಅಂತ ಮೃದುವಾಗಿಯೇ ಕೇಳ್ದೋಳ್ಗೆ ಸರಿ ಆಯಿತು, ಒಂದು 10 ನಿಮಿಷ ಕಾಫಿ ಮುಗಿಸಿದ ನಂತರ ತಿಂಡಿ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರು. ಇತ್ತ ಅಡುಗೆ ಮನೆಗೆ ಬಂದ ಅದಿತಿ ಕಣ್ಣಲ್ಲಿ ನೀರು ಹರಿತಾನೇ ಇತ್ತು. ಕಾರಣ ಮಾತ್ರ ಅವಳಿಗೂ ತಿಳಿದಿಲ್ಲ. ನಾನು ಮೊದಲೇ ನಿರ್ಧಾರ ಮಾಡಾಗಿದೆ. ನಾನು ಯಾವತ್ತಿಗೂ ಇವರ ಜೀವನದಲ್ಲಿ ಬೇಡದ ಅತಿಥಿಯಾಗಿ ಬೇಡದ ಹೊರೆಯಾಗಿ ಇರಬಾರ್ದು ಅಂತ. ಆದರೂ ನನ್ನ ಮನಸ್ಸು ಯಾಕೆ ಇಷ್ಟು ನೊಂದ್ಕೋತಾ ಇದೆ ಅಂತ ಸ್ವತಃ ಅವಳಿಗೂ ತಿಳಿದಿರಲಿಲ್ಲ. ತುಂಬ ದಿನಗಳ ನಂತರ ಕಣ್ಣಲ್ಲಿ ಕಣ್ಣಿಟ್ಟು ಕ್ಷಣಗಳ ಕಾಲ ವಸಿಷ್ಠನನ್ನು ನೋಡ್ದೋಳ್ಗೆ ಅವನೆಡೆ ಮನಸ್ಸು ವಾಲಿತ್ತು. ಆದರೆ ಅದನ್ನು ಹಿಡಿದಿಟ್ಕೊಂಡ್ಳು. ಎಷ್ಟೇ ಆದರೂ ತಾಳಿ ಕಟ್ಟಿದ ಗಂಡ ಅಲ್ವೇ. ಎಲ್ಲರೂ ತಿಂಡಿಗೆ ಕುಳಿತರು. ಅಷ್ಟರಲ್ಲಿ ಅದಿತಿ ಮಾಡಿದ್ದ ತಿಂಡಿಯನ್ನು ತಗೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಎಲ್ಲರಿಗೂ ಬಡಿಸೋಕೆ ಮುಂದಾದ್ಲು. ಅವಳು ಮಾಡಿದ ಉಪ್ಪಿಟ್ಟು ಕೇಸರಿಬಾತನ್ನು ತಿಂದ ಸುಗುಣ ಅವರು ಕೂಡ ಮನಸ್ಸಾರೆ ಅವಳನ್ನು ಹೊಗಳಿದ್ರು. ಗಜ, ಈ ಹುಡುಗಿ ಹೊಸ ಮನೆ ಕೆಲಸದೋಳ? ದಾನು ಅವರೆಲ್ಲಿ ಅಂತ ಕೇಳಿದಾಗ, ದಾನು ಅವರು ತಮ್ಮ ದೂರದ ಸಂಬಂಧಿ ಒಬ್ಬರು ತೀರ್ ಹೋಗಿರೋದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಇವಳು ಕೂಡ ಹೊಸ ಮನೆ ಕೆಲಸದೋಳೆ ಅಂತ ತಡೆ ಹಿಡಿದು ಹೇಳಿದ್ರು. ಅದೇಕೋ ತಿಳಿಲಿಲ್ಲ. ಅವರಿಗೆ ಅದಿತಿಯನ್ನು ಮನೆ ಕೆಲಸದೋಳು ಅಂತ ಹೇಳೋಕೆ ಮನಸ್ಸೇ ಬರಲಿಲ್ಲ ಗಜಲಕ್ಷ್ಮಿ ಅವರಿಗೆ. ಆದರೂ ವಿಧಿ ಇಲ್ಲದೆ ಸುಳ್ಳನ್ನು ಹೇಳಿದರು. ನೋಡೆ ಗಜ, ಈಗ ತಿಂಡಿ ಮುಗಿಸಿದ ನಂತರ ನಿನ್ನ ಬಟ್ಟೆಯನ್ನು ಪ್ಯಾಕ್ ಮಾಡ್ಕೊ. ಪೂಜೆ ಮುಗಿಸ್ಕೊಂಡು ನಾಳೆ ಸಂಜೆ ಅಷ್ಟರಲ್ಲಿ ನಿನ್ನನ್ನು ವಾಪಸ್ ಮನೆಗೆ ಕಳಿಸೋದು. ಇಲ್ಲದೇ ಇದ್ದರೆ ಸೋಮವಾರ ಬೆಳಗ್ಗೆನೇ ನೀನು ಇಲ್ಲಿಗೆ ಬರಬೇಕು, ತಿಳಿತಾ? ನೀನು ಇಲ್ಲ ಬೆಲ್ಲ ಅಂತೆಲ್ಲ ಕಣಿ ಹೇಳೋ ಹಾಗಿಲ್ಲ. ನೀನು ನನ್ನ ಜೊತೆ ಬಂದು 2 ದಿನದ ಮಟ್ಟಿಗೆ ನಮ್ಮ ಮನೆಯಲ್ಲೇ ಉಳ್ಕೋಬೇಕು ಅಂತ ಕೇಳಿದಾಗ ಗಜಲಕ್ಷ್ಮಿ ಅವರಿಗೂ ಆಚೆ ಎಲ್ಲಿಯೂ ಹೋಗದೆ ಇದ್ದಿದ್ದರಿಂದ ಹೊಸ ಜಾಗ ಬದಲಾವಣೆ ಸಿಗುತ್ತೆ ಅಂತ ಮರು ಮಾತನಾಡದೆ ಒಪ್ಕೊಂಡ್ರು. ಇತ್ತ ತನ್ನ ಮಗ ವಸಿಷ್ಠ ಹಾಗೂ ಅದಿತಿ ಇಬ್ಬರು ಅಂತರ ಕಾಯ್ದುಕೊಂಡಿರೋದನ್ನು ಗಮನಿಸಿದ್ದವರು, ನಾನಿಲ್ಲದೇ ಇದ್ದರೂ ಅವರು ಹೀಗೆ ಇರುತ್ತಾರೆ, ಇವಳು ಅಪರಂಜಿ, ಹಾಗೆ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಅಂದ್ಕೊಂಡು ಅವರಿಬ್ಬರನ್ನ ಮನೆಯಲ್ಲೇ ಬಿಟ್ಟು ಹೋಗೋಕೆ ನಿರ್ಧಾರ ಮಾಡಿದ್ರು. ವಸಿಷ್ಠ ತಿಂಡಿ ಮುಗಿಸ್ದೋನು ಆಫೀಸಿಗೆ ಹೋಗೋದಾಗಿ ತಿಳಿಸಿ ಹೋದ. ನಂತರ ಗಜಲಕ್ಷ್ಮಿ ಅವರು ಕೂಡ ಅದಿತಿ ಹತ್ರ ಸಾಕಷ್ಟು ಬುದ್ಧಿವಾದಗಳನ್ನು ಹೇಳಿ, ಮನೆಯಲ್ಲಿ ಯಾರೂ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡ, ಹಾಗೆ ಗಾರ್ಡನ್ನಲ್ಲಿ ಹೆಚ್ಚು ಓಡಾಡೋದನ್ನೆಲ್ಲ ಮಾಡಬೇಡ, ಕಡಿಮೆ ಮಾಡು, ಸಾಧ್ಯ ಆದಷ್ಟು ಮನೆ ಒಳಗಡೆನೇ ಇರು, ಬಾಗ್ಲನ್ನು ಹಾಕೋ, ಯಾರೇ ಬಂದರೂ ಸೆಕ್ಯೂರಿಟಿ ಬಳಿ ವಿಚಾರಿಸು, ಅವರಿಗೆ ಹೇಳಿ ಹೋಗಿರ್ತೀನಿ ಅಂತ ಸಾಕಷ್ಟು ಬುದ್ಧಿ ಹೇಳಿ ತಮ್ಮ ಬಟ್ಟೆಯನ್ನು ಪ್ಯಾಕ್ ಮಾಡಿಕೊಂಡು ಗುಣ ಅವರ ಜೊತೆಗೆ ಹೊರಟರು. ಈಗ ಮನೆಯಲ್ಲಿ ಉಳಿದಿದ್ದು ಅದಿತಿ ಒಬ್ಳೆ. ಮನೆಯೆಲ್ಲ ಬಿಕ್ಕು ಅನ್ಸೋಕೆ ಶುರುವಾಗಿತ್ತು. ಆದರೆ ತನ್ನ ಕೆಲಸವನ್ನು ಮಾಡ್ತಾ ಮಗ್ನಳಾದ್ಲು. ಗಜಲಕ್ಷ್ಮಿ ಅವರು ಅವರ ಸ್ನೇಹಿತೆ ಮನೆಗೆ ಹೋದರೆ ದಾನು ಅವರು ಅವರ ಸಂಬಂಧಿಕರ ಊರಿಗೆ ಹೋಗಿದ್ದಾರೆ. ಈಗ ಉಳಿದಿರೋದು ವಸಿಷ್ಠ ಮತ್ತು ಅದಿತಿ ಇಬ್ಬರೇ. ಈಗಲಾದರೂ ಮುಖಕ್ಕೆ ಮುಖ ಕೊಟ್ಟು ಅದಿತಿ ವಸಿಷ್ಠನ ಹತ್ರ ಮಾತಾಡ್ತಾಳ? ಕಾದು ನೋಡಬೇಕಿದೆ. ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದ ವಸಿಷ್ಠ ಅವಳ ಹತ್ರ ಮಾತಾಡ್ತಾನ ಅಥವಾ ಮಾತಿಗಿಂತ ಹೆಚ್ಚಾಗಿ ಮುಂದುವರಿತಾನ?
ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕಥೆ ಮುಂದುವರಿಯುತ್ತೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಒಲವು ಮೂಡದಿರಲು ಮನವು ಅರಳದು, ಅಧ್ಯಾಯ 13ರಲ್ಲಿ.